ನೋಡಿ ನಾವು ಫೈನಾನ್ಸ್ ಇಂದ ಮಾತಾಡ್ತಿರೋದು. ನೀವು 2 ತಿಂಗಳಿಂದ ಫೋನ್ EMI ಕಟ್ಟಿಲ್ಲ. ಇವತ್ತು ಸಾಯಂಕಾಲ ಮಾಡಕ್ ಕಟ್ಟಿಲ್ಲ ಅಂದ್ರೆ ಬಂದ್ ಫೋನ್ ಕಿತ್ಕೊಂತೀವಿ ನಾವು. ಸರ್ ಇವತ್ತು ಸಾಯಂಕಾಲದೊಳಗೆ ಕಟ್ತೀನಿ ಸರ್. ಹೇಳೋ ಮಗ ಒಂದು 10,000 ರೂಪಾಯಿ ಇದ್ರೆ ಕೊಡೋ, ಇವತ್ತು EMI ಕಟ್ಟಬೇಕು. ಏಯ್ ನಾ ಹತ್ರ ಇಲ್ಲ ಕಣೋ. ಪ್ಲೀಸ್ ಮಗ, ಇನ್ನೊಂದು 10 ದಿನದಲ್ಲಿ ಕೊಡ್ತೀನಿ ಕಣೋ. ಏಯ್ ಲಾಸ್ಟ್ ಟೈಮ್ ಹಿಂಗೆ ಹೇಳಿ 2 ತಿಂಗಳು ಹಿಂದೆ ಅಲ್ಲೇ ತರ ಮಾಡಿದ್ಯಾ. ನೀನ್ ಹೆಂಗ ನಂಬೋದು? ನನ್ನ ಹತ್ರ ದುಡ್ಡು ಐತ್ ಕಣೋ, ಅದ್ರ ನೀನ್ ಕೊಡಲ್ಲ. ಯಾಕೋ ಮಗ ಸಡನ್ ಆಗಿ ಡಲ್ ಅದೇ, ಏನಾದ್ರು ಪ್ರಾಬ್ಲಮ್? ಏನಿಲ್ಲ ಮಗ, ಇವತ್ತು EMI ಕಟ್ಟಬೇಕು, ನನ್ನ ಹತ್ರ ದುಡ್ಡಿಲ್ಲ. ಮತ್ತೆ ಧ್ರುವನ್ ಕೇಳೋ. ಕೇಳ್ದೆ ಮಗ, ಆದ್ರೆ ಕೊಡಲ್ಲ ಅಂತಿದ್ದಾನೆ. ಮಗ ನೀನ್ ನನಗೋಸ್ಕರ ಅವನ ಹತ್ರ ಒಂದ್ಸಲ ಕೇಳ್ತೀಯಾ? ಕೊಡಲ್ಲ ಅಂತ ನೀನೇ ಹೇಳ್ದಲ್ಲ. ಹಂಗಲ್ಲ ಮಗ, ಲಾಸ್ಟ್ ಟೈಮ್ ಅವನ ಹತ್ರ ದುಡ್ಡು ಇಸ್ಕೊಂಡು 2 ತಿಂಗಳ ಹಿಂದೆ ಅಲಿಯೋ ತರ ಮಾಡಿದೆ, ಅದಕ್ಕೆ ಕೊಡಲ್ಲ ಅಂತಿದ್ದಾನೆ. ಮಗ ಪ್ಲೀಸ್ ಕಣೋ, ನೀನ್ ಒಂದ್ಸಲ ಅವನ ಕೇಳೋ. ಅವನ ಹತ್ರ ಇಲ್ಲ ಅಂದ್ರು ಬೇರೆಯವ್ರ ಹತ್ರ ಇಸ್ಕೊಂಡಾದ್ರು ನೀನು ಕೊಡ್ತಾನೆ, ಅದನ್ನ ನೋಡಿದೀನಿ ಕಣೋ. ನನಗೆ ಯಾಕೆ ಕೊಡ್ತಾನೆ ಅಂದ್ರೆ ನಾನು ಟೈಮಿಗೆ ಸರಿಯಾಗಿ ವಾಪಸ್ ಕೊಡ್ತೀನಿ ಅಂತ ಆ ನಂಬಿಕೆ ಮೇಲೇನೆ ಅವನ ಹತ್ರ ಕಾಸಿಲ್ಲ ಅಂದ್ರೂ ಬೇರೆಯವ್ರ ಹತ್ರ ಇಸ್ಕೊಡ್ತಾನೆ. ಆದ್ರೆ ನೀನು 10 ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತೇಳಿ 2 ತಿಂಗಳು ನಿನ್ನ ಹಿಂದೆ ಅಲಿಯೋ ತರ ಮಾಡಿದ್ಯಾ. ಒಂದ್ಸಲ ನಂಬಿಕೆ ಕಳ್ಕೊಂಡ್ರೆ ಹಾಸ್ಪಿಟಲ್ ಎಮರ್ಜೆನ್ಸಿಲಿದ್ರು ಕೂಡ ಯಾರು ದುಡ್ಡು ಕೊಡೋದಿಲ್ಲ. ಇನ್ಮೇಲಾದ್ರೂ ಆ ನಂಬಿಕೆ ಉಳಿಸ್ಕೊ.